ಯಾವ ವಿಚಾರ? ವಿಧಾನಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿಯವರು ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅಂತ ಸುದ್ದಿ ಅಲ್ವಾ? ಎಷ್ಟು ಜನ ಇದ್ದಾರೆ ಅವರು? ಇರೋದೇ 60-65 ಜನ ಇದ್ದಾರೆ ಅಷ್ಟೇ ಅವರು. ನಾವು 140 ಜನ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳಿತ್ತು, ಇಲ್ಲ ಅಂತೇನಿಲ್ಲ, ಅದೆಲ್ಲ ಕೂಡ ಸರಿ ಮಾಡ್ಕೊಂಡಿದ್ದೀವಿ. ಆದರೆ ಬಿ ಜೆ ಪಿಯಲ್ಲಿ ಇದ್ದಷ್ಟು ಗುಂಪು ರಾಜಕೀಯ ನಮ್ಮಲ್ಲಿಲ್ಲ. 2008ರಿಂದ 13ರವರೆಗೂ ಇವರು ಅಧಿಕಾರದಲ್ಲಿದ್ದರು. 3 ವರ್ಷಕ್ಕೆ ಯಡಿಯೂರಪ್ಪ ನಿಲ್ಲಿಸ್ಬಿಟ್ರು. ಆಮೇಲೆ 1 ವರ್ಷ ಸದಾನಂದ ಗೌಡರಾದರು. 1 ವರ್ಷಕ್ಕೆ ಸದಾನಂದ ಗೌಡರನ್ನು ಇಳಿಸ್ಬಿಟ್ರು. ಆಮೇಲೆ ಜಗದೀಶ್ ಶೆಟ್ಟರ್ ಆದರು. ಆಮೇಲೆ 2019ರಲ್ಲಿ ಬೊಮ್ಮಾಯಿ ಅಲ್ಲ, ಯಡಿಯೂರಪ್ಪನವ್ರು ಮತ್ತೆ CM ಆದರು. 2 ವರ್ಷಕ್ಕೆ ಅವ್ರು ನಿಲ್ಲಿಸ್ಬಿಟ್ಟು ಬೊಮ್ಮಾಯಿ ಅವರು ಮಿನಿಸ್ಟರ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು ಅಲ್ವಾ? ಅದರಿಂದ ಫಸ್ಟು ಅವ್ರ ಮನೆ ಸರಿ ಮಾಡಿಕೊಳ್ಳಿ. ಎಲ್ಲರ ಮನೆ ದೋಸೆ ತೂತು ಅಂತಾರಲ್ಲ, ನಮ್ಮ ದೋಸೆನಲ್ಲಿ ಯಾವ ತೂತು ಇಲ್ಲ, ಅವ್ರ ದೋಸೆನಲ್ಲಿ ತೂತು ಇಲ್ಲಿದೆ ಅಷ್ಟೇ. ಅವರು ಅವಿಶ್ವಾಸ ನಿರ್ಣಯ ಮಾಡಿದರೆ ಮಾಡಲಿ ಬಿಡಿ, ಅದಕ್ಕೆ ತಕ್ಕನಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕೊಡ್ತಾರೆ. ಸೊ ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಮುಖ್ಯಮಂತ್ರಿನೇ ಸರ್, ಅವರಿಬ್ಬರು 3 ಆದರು. ನಿಮ್ಮಲ್ಲಿ 5 ವರ್ಷ ಒಬ್ಬರೇ ಇರ್ತಾರೆ. 2013ರಿಂದ 2018ವರೆಗೂ ಒಬ್ಬರೇ ಇದ್ದಿದ್ದು. ಇವಾಗಿಂದ ಸರ್ ನೋ ಕಾಮೆಂಟ್ಸ್. ಅಲ್ಲ, ನಿಮ್ಗೆ ಡೌಟ್ ಇದ್ದಂಗಿದೆ ಸರ್. ಈಗ 5 ವರ್ಷ ಇರ್ತಾರೆ ಅನ್ನೋದು ನಿಮ್ಗೆ ಡೌಟ್ ಬಂದಂಗೆ ಕಾಣಿಸ್ತಾ ಇದೆ. ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ಇದು